ಎಲ್ರಿಗೂ ನಮಸ್ಕಾರ ರೀ. ಎಸ್, ಈಗ ನಾವು ಕರ್ನಾಟಕ ಬುಲ್ಡೋಜರ್ಸ್ ಈಸ್ ಅ ಚಾಂಪಿಯನ್. ಹೌದು, ನಾವು ಪಡೆಕು ಬಂದು ಈ CCL ನ ಹೊಡೆದು ಫೈನಲಿ CCL ಒಳಗೆ 3ನೇ ಸಲ ಕಪ್ ಗೆದ್ದಿವಿ ನಾವು ಕರ್ನಾಟಕ ಬುಲ್ಡೋಜರ್ಸ್. ಸೊ ಇದು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಟೋಟಲ್ 12 ವರ್ಷದಿಂದ ನಮಗೆ ಕಪ್ ಬೇಕಾಗಿತ್ತು. ಆ ಕಪ್ ನಮಗೆ ಇವತ್ತು ದೊರೀತಂತ ಹೇಳ್ಬೇಕು. CCL ಫೈನಲ್ ಮ್ಯಾಚ್ ಯಾವ ಲೆವೆಲ್ಗೆ ಇತ್ತಂದ್ರ ಆ ಲೆವೆಲ್ ಆಯ್ತು. ಎಲ್ಲಾರು ಏನ್ ಅನ್ಕೊಂಡಿದ್ರು, ಬೆಂಗಾಲ್ ಟೈಗರ್ಸ್ ಅವರು ಹೆವಿ ಆಡ್ಕೋತ ಬಂದವರು. ಫೈನಲ್ ಒಳಗ ಟಕ್ಕರ್ ಇರ್ತೈತಿ. ಕರ್ನಾಟಕ ಬುಲ್ಡೋಜರ್ಸ್ ವರ್ಸಸ್ ಬೆಂಗಾಲ್ ಟೈಗರ್ಸ್ ಇರ್ತೈತಿ, ಹೆವಿ ಮ್ಯಾಚ್ ಇರ್ತೈತಿ. ಹಂಗ ಆಡ್ತಾರೆ ಹಿಂಗ ಆಡ್ತಾರೆ ಅಂದ್ರೆ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಅವ್ರು ಒನ್ ಸೈಡೆಡ್ ಮಾಡಿ ಹೋದ್ರ ಸೀದಾ. ಏನು ಬೆಂಗಾಲ್ ಟೈಗರ್ಸ್ ಅವ್ರ ಟೀಮ್ನಾಗ ಏನು ಇಲ್ಲ, ಹುಡುಕೆ ಇಲ್ಲ ಅವ್ರ ಟೀಮ್ನಾಗ. ಸೀದಾ ಏನಂದ್ರೆ ಏನೂ ಇಲ್ಲ ಅವ್ರ ಟೀಮ್ನಾಗ. ಇವತ್ತು ಟಾಸ್ ಗೆದ್ರು ಬೆಂಗಾಲ್ ಟೈಗರ್ಸ್ ಅವರು. ಟಾಸ್ ಗೆದ್ದ ಅವ್ರನ್ನ ಏನ್ ಹೇಳಿ ನಿಮ್ ಪಕ್ಕ ಪ್ರೀ ವಿಡಿಯೋದಾಗ ಏನ್ ಹೇಳಿ, ಈ ಪಿಚ್ನ ಟಾಸ್ ಗೆದ್ದವ್ರು ಫಸ್ಟ್ ಬಾಲಿಂಗ್ ತಗೋಬೇಕಂತ ಹೇಳಿ. ಬೆಂಗಾಲ್ ಟೈಗರ್ಸ್ ಅವ್ರು ಏನ್ ಮಾಡಿದ್ರು, ಟಾಸ್ ಬ್ಯಾಟಿಂಗ್ ತಗೊಂಡ್ರು. ನಾಳೆ ನಮಗೂ ಚಲೋ ಆತಂದಿವ್ ನಾವು. ಏನಂದ್ರೆ ಟಾಸ್ ಗೆದ್ದು ನಮ್ಮ ಇವ್ರು ಟಾಸ್ ಗೆದ್ದು ಬೆಂಗಾಲ್ ಟೈಗರ್ಸ್ ಅವ್ರು ಏನಂದ್ರೆ ನಾವು ಬ್ಯಾಟಿಂಗ್ ತಗೊಂಡ್ರು. ಇವ್ರು ಬಂದ್ರು ಬಾಲಿಂಗ್. ನಮ್ಮ ಜಯರಾಮ್ ಕಾರ್ತಿಕ್ ಅವ್ರು ಫಸ್ಟ್ನೇ ಹೋಗಿತಾರೋ ಒಟ್ಟೆ 2 ರನ್ ಕೊಡ್ತಾರೆ. ಸುನೀಲ್ ರಾವ್ ಅವ್ರದ ಒಂದ್ ಸ್ವಲ್ಪ ಚಿಂತಿತ್ತು ನನಗೆ. ಸೊ ಅವರು ಅವ್ರು ಎಕ್ಸ್ಪೆನ್ಸಿವ್ ಆದ್ರೆ ಬರ್ಬರ್ತಾ ಬಂದು ವಿಕೆಟ್ ಎಲ್ಲ ತಗೊಂಡ್ರು. ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಅಂತ ಹೇಳ್ಬೇಕು. ನಮ್ಮ ಕರಣ್ ಆರನ್ ಅವ್ರ ಇವತ್ತು ಇವ್ರ ಟೀಮ್ನಾಗ ಯಾರು, ಬೆಂಗಾಲ್ ಟೈಗರ್ಸ್ ಅವ್ರ ಟೀಮ್ನಾಗ ಒಬ್ರೊಬ್ರು ಬಾಕಿ ಡೇಂಜರ್ಸ್ ಆಗಿ ಆಡಿದ್ರು. ಅದು ಯಾರಪ್ಪ ಅಂದ್ರೆ ಜಾಯ್ ಕುಮಾರ್ ಅವ್ರು ಒಬ್ರ ಹೆವಿ ಆಡಿದ್ರು. ಅವ್ರ ಬಿಟ್ರೆ ಯಾರು ಕಾಟನ ಕೊಟ್ಟಿಲ್ಲ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಅವ್ರಿಗೆ. ಸೊ ನೋಡ್ರಿ ನೀವು, ಅವ್ರು ಬಂದ್ಬಿಟ್ರೆ ಎಲ್ಲರೂ ಒಂದ್ ಅಂಕಿ ಒಳಗೆ ಇಬ್ರು 4 ಮಂದಿ ಅಟ್ಟ ಡಬಲ್ ಅಂಕಿ ಆಟಾರು ಎಲ್ಲ 20 ಒಳಗೆ ಸ್ಕೋರ್ದಾವು. ಸೊ ಅದಕ್ಕೆ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಬಾಲಿಂಗ್ ನೋಡ್ರಿ ನೀವು. ನಮ್ಮ ಜಯರಾಮ್ ಕಾರ್ತಿಕ್ ಅವರು 4 ಎಕಾನಮಿಗಳು ಒಟ್ಟ 3 ಓವರ್ ಹೋಗದ ಬರೀ 3 ಓವರ್ ಬರೀ 12 ರನ್. ಸುನೀಲ್ ಕುಮಾರ್ ಅವ್ರು ಹೆವಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು, ಅಂದ್ರೂ ಇವತ್ತು ಕಂಟ್ರೋಲ್ ಅದಾರ. 8.25 ಎಕಾನಮಿ ಒಳಗೆ 2 ವಿಕೆಟ್ ತಗೊಂಡ್ರು. ಇನ್ನು ಪ್ರತಾಪ್ ಅವ್ರು ಬಂದ್ರು 4 ವಿಕೆಟ್ ಅಲ್ಲ 3 ವಿಕೆಟ್ ತಗೊಂಡ್ರು. ಒಟ್ಟ 28 ಕೊಟ್ಟು 7 ಎಕಾನಮಿ. ಪಿಕಪ್ ದ ಬಾಲರ್ ಹೇಳ್ಬೇಕು ಇವತ್ತು ನಮ್ಮ ಕಡೆ ಪ್ರತಾಪ್ ಅವರು. ನೆಕ್ಸ್ಟ್ ಲೆವೆಲ್ ಬಾಲಿಂಗ್, ಒನ್ ಆಫ್ ದಿ ಬೆಸ್ಟ್ ಬಾಲಿಂಗ್ ಹೇಳ್ಬೇಕು ಪ್ರತಾಪ್ ಅವ್ರ ಅಂತ. 3 ವಿಕೆಟ್. ಇವರು ಆಗೇನ್ ಹೇಳ್ತೀನಿ, ಇವರು ಪಕ್ಕಾ ಬ್ಯಾಟ್ಸ್ಮನ್ ಅಲ್ಲಿ, ಇವರು ಪಕ್ಕಾ ಬಾಲರ್, ಆಲ್ರೌಂಡರ್ ಇವರು. ಅದ್ರ ಸಂಬಂಧ ಆಲ್ರೌಂಡರ್ ಆಗಿ ಈ ಪರ್ಫಾರ್ಮೆನ್ಸ್ ಕೊಟ್ಟಿದಂದ್ರು. ಕಾರ್ತಿಕ್ ಆರ್ಯನ್ ಅವರು ಇವರು 6.25 ಎಕಾನಮಿ. ಹೇಳಿ ಇವತ್ತು ಬಾಲಿಂಗ್ ಡಿಪಾರ್ಟ್ಮೆಂಟ್, ಯಾವ ಟೀಮಿನ ಬಾಲಿಂಗ್ ಡಿಪಾರ್ಟ್ಮೆಂಟ್ ಚಲೋ ಕೆಲಸ ಮಾಡತ್ತೆ ಆ ಟೀಮ್ ಪಕ್ಕ ಗೆಲ್ಲತೈತಿ. ಇವತ್ತು ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ ಬಾಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಇನ್ನು ನಮ್ಮ ಚಂದನ್ ಕುಮಾರ್ ಅವರು ಬಂದು 1 ವಿಕೆಟ್ ಬಿದ್ದಿರ್ತಾರೆ ಅಂದ್ರು. ರನ್ ಕಂಟ್ರೋಲ್ ಮಾಡಿ 5.75 ಎಕಾನಮಿ ಎಲ್ಲರಿಗಿಂತ ಕಮ್ಮಿ ಇರ್ತದೆ ಹೇಳ್ಬೇಕು. ನಮ್ಮ ಇವ್ರು ಕಾರ್ತಿಕ್ ಜಯರಾಮ್ ಅವರು ಆಗಿಂದ ಸ್ವಲ್ಪ ಕಮ್ಮಿ ಇರ್ತದೆ ಹೇಳ್ಬೇಕು. ಅಂದ್ರು ವಿಕೆಟ್ ತೆಗೆದ್ ಮುಖ್ಯ. ಅಥವಾ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಡಿಟ್ಟು ಮಾಡಿ ಹೋಗಿದ್ರು. ಒಟ್ಟ 129ಕ್ಕೆ ಆಲ್ಔಟ್ ಮಾಡಿ ಇಟ್ರು ಇವ್ರನ್ನ, ಯಾರು ಬೆಂಗಾಲ್ ಟೈಗರ್ಸ್ ಅವರ. ಇನ್ನ 129 130 ರನ್ ನಾವು ಆರಾಮ್ ಹಿಡಿತಿತ್ತು, ನಮ್ಗೆ ಗೊತ್ತಿತ್ತು. ಆ ಭರವಸೆ ನಮ್ಗೆ ಮದ್ದೆ ಇತ್ತು. ಅದೇ ಪ್ರಕಾರ ನಮ್ಮ ಇವರು ಕರ್ನಾಟಕ ಬುಲ್ಡೋಜರ್ಸ್ ಬ್ಯಾಟಿಂಗ್ ಬರ್ತಾರೋ, ಬಂದ ಕೂಡಲೇ ನಿರೂಪ್ ಭಂಡಾರಿ ಅವ್ರು ಶಾಕ್ ಕೊಟ್ಬಿಡ್ತಾರೆ ಸ್ಟಾರ್ಟಿಂಗ್. ಅಲ್ಲ 130 ರನ್ ಹಿಂಗೆ ಅರ್ಜೆಂಟ್ ಮಾಡ್ಲತ್ತಾರ ನೋಡಿ, LBW ಆಗ್ಬಿಡ್ತಾರೆ ನಿರೂಪ್ ಭಂಡಾರಿ ಅವರು. ಇನ್ನು ಅವ್ರಾಗಿಂದ ಏನ್ ಬರ್ತಾ ಇಲ್ಲ. ರಾಜೀವ್ ಅವ್ರಿಗಂತೂ ಏನ್ ಹೇಳ್ಬೇಕಿ ಅವ್ರಿಗೆ. ಇಲ್ಲೆಲ್ರ ನಮ್ಗೆ ಮುಂದೆ ಸಿಕ್ತಾರ ಕಾಲ ಬಿದ್ದು ಬಿಡ್ತಿದ್ದೇವೆ ಅವ್ರಿಗಂತೂ. ಬರೀ ಬ್ಯಾಟಿಂಗ್ ಫೈನಲ್ದಾಗ ಮಂದಿಗಳ ಚಿಂತಿರುತ್ತೆ, ಹೆಂಗ್ ಆಡ್ಬೇಕು ಏನಂತ ನರ್ವಸ್ ಅಂತ ಹೇಳ್ತಾರ. ರಾಜು ಅವ್ರ ನರ್ವಸ್ ಅನ್ನೋ ಪದನ ಗೊತ್ತಿಲ್ಲ. ನಿನ್ನೆ ಸೆಮಿಫೈನಲ್ದಾಗ ಕೈ ಕೊಟ್ಟಿರ್ತಾರೆ. ಅವ್ರು ಕೈ ಹಿಡಿದಿದ್ದು ಕಾಂಜಿ ಪಿಂಜಿ ಮ್ಯಾಚ್, ಫೈನಲ್ದಾಗ ಕೈ ಹಿಡಿದ್ರು ರಾಜು ಅವ್ರದ್ದು ಒಂದು ಮಗಲ್ಗೆ ಏನ್ ಮಾಡ್ಬೇಕು, ಬೆಂಗಳೂರ್ದಾಗ ಒಂದು ದೊಡ್ಡ ಅವ್ರದ್ದು ಸರ್ಕಲ್ ಮಾಡಿರ್ಬೇಕು ರಾಜು ವೃತ್ತಾತೆ. ಸೊ ಬರೀ ಬ್ಯಾಟಿಂಗ್ ಆಡಿದ್ರು ನಮ್ಮ ರಾಜು ಅವರು. ಬರೀ 37 ಬಾಲಿಗೆ 69 ರನ್ ಹೊಡೆದ್ರು ರಾಜು ಅವ್ರು ಇವತ್ತಿನ ಮ್ಯಾಚ್ನಾಗ. 186 ಸ್ಟ್ರೈಕ್ ರೇಟ್ ಒಳಗ. ಅಗೇನ್ ಇವರಿಂದ ಅರ್ಧ ಮ್ಯಾಚ್ ನಮ್ಮ ಕೈಯಾಗ ಬರ್ತು ಇವತ್ತು ಕರ್ನಾಟಕ ಬುಲ್ಡೋಜರ್ಸ್ ಕೈಯಾಗ. ಮುಂದೆ ಡಾರ್ಲಿಂಗ್ ಕೃಷ್ಣ ಅವ್ರು ಏನ್ ಮಾಡ್ಲಾಕ್ ಹೋಗಿದ್ರು ನನಗಂತೂ ಗೊತ್ತಿಲ್ಲ. 20 ಬಾಲಿಗೆ ಬರೀ 7 ರನ್ ಹೊಡೆದ್ರು. ಇವ್ರು ಏನ ಮಾಡ್ತಾರ ಲೈವ್ ಹೇಳಿದೆ ಅವ್ರು ಏನೂ ಮಾಡಿಲ್ಲ, ಔಟ್ ಆದ್ರು. ನೆಕ್ಸ್ಟ್ ಅವ್ರ ಕರಣ್ ಆರನ್ ಅವ್ರು ಹೆವಿ ಫಾಸ್ಟ್ ಹೊಡಿಬೇಕಂತ ಬಂದಿರ್ತಾರೆ. ಸರಿ ಅಪಾಯ ಕಾರಣ ಇವ್ರು ಹೊಡ್ಲಿಕ್ಕೆ ಹೋಗಿ ಔಟ್ ಆದ್ರು. ಇವ್ರು ಓಕೆ. ಇನ್ ನೆಕ್ಸ್ಟ್ ಅವ್ರ ಕಾರ್ತಿಕ್ ಜಯರಾಮ್. ಸೊ ಅವ್ರು ಬೇಕಾಯ್ತು ನಮ್ ಲಾಸ್ಟಿಗೆ ಏನಾಗ್ಲತ್ತಿತ್ತು. ಇನ್ನು ಬರೋ 30 ರನ್ನ ಒಂದ್ ದೊಡ್ಡ ಗುಡ್ಡದ ಗತೆ ಕಾಣಿಸ್ಲಾಯ್ತು. ಒಂದು ಪಾರ್ಟ್ನರ್ಶಿಪ್ ಬೇಕಾಯ್ತು. ಆ ಪಾರ್ಟ್ನರ್ಶಿಪ್ನ ಕಾರ್ತಿಕ್ ಜಯರಾಮ್ ಅಂಡ್ ಮಂಜುನಾಥ್ ಗೌಡ ಅವರು ಮಾಡಿದ್ರು. ಲಾಸ್ಟ್ ಅಷ್ಟಿಗೆ ಬಂದು ನಮ್ಮ ಕಾರ್ತಿಕ್ ಜಯರಾಮ್ ಅವರು 16 ಬಾಲಿಗೆ 15 ರನ್ ಹೊಡೆದ್ರು. ಬೇಕಾಗಿದ್ದ ಅಷ್ಟು. ಆ ಟೈಮ್ ಮ್ಯಾಚ್ ಮುಗಿಯಕ್ಕೆ ಬಂದಿತ್ತು. ಎಲ್ಲಿ 40 ಬಾಲಿಗೆಲ್ಲ ಒಟ್ಟ 23 ಇಷ್ಟ ಬಂದಿತ್ತು. ಲಾಸ್ಟಿಗೆ 21 ಬಾಲಿಗೆ ಬರೀ 1 ರನ್ ಬೇಕಾಯ್ತು. ಸೊ ಅದಕ್ಕೆ ಈಗ ಇನ್ನಿಂಗ್ಸ್ ಬಿಲ್ಡ್ ಮಾಡೋದು ಅಷ್ಟೇ ಬೇಕಾಯ್ತು ನಮ್ಗೆ. ಇನ್ನಿಂಗ್ಸ್ ಬಿಲ್ಡ್ ಮಾಡಿದ್ರು. ಇನ್ನು ಅವ್ರ ಜೊತೆ ಮಂಜುನಾಥ್ ಗೌಡ ಅಂತರು ಪೂರ ಮ್ಯಾಚ್ ಫಿನಿಶ್ ಮಾಡಿ ಕಾಯಕ್ ತಂದು ಕೊಟ್ಟು ಹೋದ್ರು ಇವ್ರಿಗೆ. ಅದೆಲ್ಲ ಸೇರಿಸಿ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಏನೋ ಅಲ್ಕರೆ
ಚೆನ್ನೈ ಹಾಗೆ ನಮ್ಮ ವೈರಿ ಸಿ ಎಸ್ ಕೆ ಎತ್ತುಕೋರು ಚೆನ್ನೈ ನೆಲದೊಳಗೆ ನಮ್ಮ ಕರ್ನಾಟಕದ ಬಾವುಟ ಹಾರೈತಿ. ಇನ್ನು ಇದಕ್ಕಿಂತ ಏನ್ ಬೇಕು ನಮಗೆ? ಏನು ಬೇಕಾಗಿಲ್ಲ. ನಮಗ್ ಬೇಕಾದ ನಿದ್ದೆ ಅಂತರೂ ಕೊನೆವರೆಗೂ ನೆನಪಿಡುವೆ ಈ ರಾತ್ರಿಯ ಆ ಪರಿ ಖುಷಿ ಆಯ್ತು. ನಮ್ಮ ಕನ್ನಡ ಬುಡೋಸರ್ಸ್ ಇವತ್ತು ಗೆದ್ದೆ ಅಂದ್ರು 2026 ಮರಿಲಾರ್ದ ಕ್ಷಣ ನಮಗಿದು ಕನ್ನಡ ಬುಡೋಸರ್ ಕೊಟ್ಟಿದ್ದು ಫೆಬ್ರವರಿ 1ಕ್ಕೆ. ಸೊ ಥ್ಯಾಂಕ್ಸ್ ಕನ್ನಡ ಬುಡೋಸರ್ಸ್. ಈ ವರ್ಷ ನಮ್ಗೆ ಈ ಪರಿ ಖುಷಿ ಪಡಿಸಿದಕ್ಕೆ ಹಾಗೇನು ಕಾಂಗ್ರಾಚುಲೇಷನ್. ನೀವು ಇದಕ್ಕರ 3ನೇ ಕಪ್ ಗೆದ್ದಿದ್ದಕ್ಕೆ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಬಿಡ್ಕೊಂಡು ಲೈಕ್ ಮಾಡಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮಾಡಿಸ್ಕೊಂಡು ಎಲ್ರಿಗೂ ನಮಸ್ಕಾರ.